ಹೀಗೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯಿಂದ ಮಾಡಿದಾಗ ಮಾತ್ರ ಇಂಥ ಒಂದು ದೊಡ್ಡ ಸಾಧನೆಯನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಸಾಧನೆ ಮಾಡಿದಾಗ ಇಂಥ ಹಿರಿಯರಿಗೆ ಯಾವ ರೀತಿಯ ಸನ್ಮಾನ ಆಯಿತು ಆ ರೀತಿಯ ಸನ್ಮಾನವನ್ನ ಇಂಥ ಒಂದು ವೇದಿಕೆಯಲ್ಲಿ ಮುಂದೆ ಒಂದು ಸನ್ಮಾನ ಕೂಡ ಅರ್ಹತೆ ಹೊಂದಕ್ಕೆ ಸಾಧ್ಯ ಆಗತ್ತೆ ಅನ್ನೋಂಥ ಮಾತನ್ನು ಹೇಳಿ ತಾವೆಲ್ಲರೂ ಕೂಡ ಬಹಳ ಅರ್ಥಪೂರ್ವಕವಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ. ನೀವು ಈ ಕಾರ್ಯಕ್ರಮದಲ್ಲಿ ಅನೇಕ ಸ್ನೇಹಿತರು, ಅನೇಕ ಹಿರಿಯರು, ಅಲ್ಲಿ ಹಿಂದೆ ಕೂತವರಿಗೆ ಅನೇಕ ಸೇವೆಯನ್ನು ಸಲ್ಲಿಸತಕ್ಕಂಥ ಯುಪಿ ಹಿರಿಯರು, ಅನೇಕ ಸಾಧಕರು ಎಲ್ಲರೂ ಬಂದಿದ್ದೀರಿ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಸ್ವಾಗತವನ್ನು ಮಾಡ್ತೀನಿ. ನಾನು ಈ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚು ನಡೀಲಿ, ಇನ್ನು ಹೆಚ್ಚೆಚ್ಚು ನಿಮ್ಮ ಚಿತ್ರಕಲೆ ಏನಿದೆಯೋ ಈಗಾಗಲೇ ಅನೇಕ ನೋಡಿದ್ರು, ತೋರಿಸಿದ್ರು, ಅನೇಕ ಚಿತ್ರಗಳು ಇದರಲ್ಲಿ ಸೋಲ್ಡ್ ಆಗಿದೆ ಅನ್ನೋದನ್ನು ನೋಡಿ ನಾವು ಕೂಡ ಆಯ್ಕೆಯನ್ನು ಮಾಡ್ತೀವಿ. ಆದಷ್ಟು ಇಂಥ ಚಿತ್ರಗಳು ಇನ್ನೂ ಹೆಚ್ಚು ಜನಗಳಿಗೆ, ಚಿತ್ರ ಪ್ರೇಮಿಯನ್ನು ಹೊಂದಿರತಕ್ಕಂಥ ಚಿತ್ರಕಲೆಯನ್ನು ಹೊಂದಿರತಕ್ಕಂಥ ಆಸಕ್ತರಿಗೆ ನಿಮ್ಮಂಥ ಪೇಂಟಿಂಗ್ಗಳು ಆದಷ್ಟು ಬೇಗ ಸಿಗುವಂತ ಆಗಲಿ. ಇನ್ನೂ ಒಳ್ಳೊಳ್ಳೆಯ ಕಲೆಯನ್ನು ಚಿತ್ರ ರೀತಿಯಲ್ಲಿ ಹೊರಹೊಮ್ಮಿ ಇನ್ನು ಅನೇಕ ಚಿತ್ರಗಳು ತಮ್ಮಿಂದ ಮೂಡಿ ಬರಲಿ ಅನ್ನುವಂಥ ಶುಭವನ್ನು ಕೋರಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮಾನ್ಯ ಶಾಸಕರಾಗಿರುವಂತಹ ಶ್ರೀಯುತ ಭೀಮಣ್ಣ ಟಿ ನಾಯ್ಕ ಅವರಿಗೆ ಧನ್ಯವಾದಗಳು. ಸರ್, ನಿಮ್ಮ ಮಾತಿಗೆ ಒಂದು ಮಾತು, ನೀವು ಈ ಹೋಟೆಲಲ್ಲಿ ಸಭಾಭವನದಲ್ಲಿ ಚಿತ್ರಕಲಾ ಪ್ರದರ್ಶನ ಏರ್ಪಡಿಸಿದ್ದಕ್ಕೆ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ರಿ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಹೋಟೆಲ್ ಉದ್ಯಮದಲ್ಲಿ ಈ ಹೋಟೆಲ್ ಬಹಳ ಹೆಸರನ್ನು ಮಾಡಿದೆ, ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ ಅನ್ನೋದಂತೂ ಎಲ್ಲರಿಗೂ ಗ್ಯಾರಂಟಿ. ಇದೇ ಹೋಟೆಲಲ್ಲಿ ಇವತ್ತು 3 ಸ್ಟಾರ್ ಹೋಟೆಲ್ ಆಗಿ ಏನು ಜನಪ್ರಿಯಗೊಂಡಿದೆಯೋ, ಹೂಗಳಂತೆಯ ದೂರದಲ್ಲಿರುವಂತಹ ಇಂಥ ಚಿತ್ರಕಲಾವಿದರ ಆರ್ಟ್ ಇದೇ ಹೋಟೆಲ್ ಬಾಗಿಲ ಮಹಾದ್ವಾರದಲ್ಲಿ ವಿರಾಜಿಸ್ತಾ ಇದ್ದಾರೆ. ಇದು 5 ಸ್ಟಾರಿಗೆ ಹೋಗುತ್ತೆ ಅನ್ನೋದು ನಮ್ಮ ಧನ್ಯವಾದಗಳು. ಕಾರ್ಯಕ್ರಮ